ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಸ್ಬೆಂಡು, ನೀವ್ ಆಗ್ಲಿಂದ ಯಾರಿಗೋಸ್ಕರನೋ ಕಾಯ್ತಿದ್ದೀರಾ, ಯಾರು ಅಂತ ಹೇಳಿ. ರಾಹುಲ್ ಅವ್ರನ್ನ ಬರಕ್ಕೆ ಹೇಳಿದ್ದೀನಿ. ಏನ್ ಹೇಳ್ತಿದ್ದೀರಾ ಹಸ್ಬೆಂಡು? ರಾಹುಲ್ ಅಣ್ಣ ಇಲ್ಲಿಗೆ ಬರ್ತಿದಾರ? ನಾನೇ ಕರ್ಸ್ಕೊತಾ ಇದ್ದೀನಿ. ಯಾಕೆ? ಅಚ್ಚುಕ್ ಮೋಸ ಆಗ್ಬಾರ್ದು ಅಂತ. ಹಸ್ಬೆಂಡು, ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಮ್ಮನ್ನ ತಪ್ಕೋಬೇಕು ಅಂತ ಅನ್ಸ್ತಿದೆ. ಏನ್ ಪೂಜೆ ನಡೀತಾ ಇದೆ, ಎಲ್ರೂ ಇದ್ದಾರೆ, ಏನಂತ ಮಾತಾಡ್ತೀರಾ? ಗೊತ್ತು ಹಸ್ಬೆಂಡು, ಅದಕ್ಕೆ ತಪ್ಕೋಬೇಕು ಅಂತ ಅನ್ಸ್ತಿದೆ ಅಂತ ಹೇಳಿದ್ದು, ಇಲ್ಲಾಂದ್ರೆ ತಪ್ಕೊಂಡೇ ಬಿಡ್ತಿದೆ. ಆಯ್ತಾಯ್ತು ಸುಮ್ಮನೆ. ಅರ್ಚಕರೇ, ವರಮಹಾಲಕ್ಷ್ಮಿ ಪೂಜೆನ ತುಂಬಾ ಚೆನ್ನಾಗಿ ಮಾಡಿದ್ರಿ. ಹಾಗೆ ಲಗ್ನ ಪತ್ರಿಕೆ ಬರೆಯೋ ಶಾಸ್ತ್ರನೂ ಶುರು ಮಾಡೋಣ. ಆಗ್ಬೋದು ರಾಯ್ರೆ. ಹಲೋ, ಎಲ್ಲಿದ್ದೀರಾ? ನಿಮ್ಮ ಮನೆ ಹತ್ರದಲ್ಲೇ ಇದೆ. ಇನ್ನೆಷ್ಟೊತ್ತಾಗತ್ತೆ? ಇನ್ನೊಂದು 5 ನಿಮಿಷ ಆಗ್ಬೋದು. ಸರಿ, ಬೇಗ ಬನ್ನಿ. ಓಕೆ ಸರಿ. ಐದು ನಿಮಿಷ ಬರ್ತಿದ್ದಾರಂತೆ. ಖಂಡಿತ ನಿನ್ನ ಆಸೆ ಈಡೇರಲ್ಲ ಚಿರು. ಯಾಕಂದ್ರೆ ಯಾವ ಕಾರಣಕ್ಕೂ ಆ ರಾಹುಲ್ ಈ ಮನೆ ಒಳಗೆ ಕಾಲಿಡಲ್ಲ. ಇವತ್ತಿಗೆ ಅವನ ಆಯಸ್ ಮುಗೀತು. ನಿಮ್ಮ ಅಣ್ಣ ಇಲ್ಲ ಅಂಬುಜ, ರೂಮಲ್ಲಿ ಇರ್ಬೇಕದ್ಕೆ. ನಿಮ್ಮ ಅಪ್ಪನ ಕರ್ಕೊಂಡು ಬರ್ತೀನಿ. ಅವ್ರು ಬಂದ ತಕ್ಷಣ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಕ್ಷಮಿಸಿ ಪೂಜೆಗೆ ಬಾ ಅಂತ ಆದ್ರೂ ಕರಿಬಹುದು. ನಾನೇನೋ ಕ್ಷಮೆ ಕೇಳ್ತೀನಿ, ಆದ್ರೆ ಸಾಹೇಬ್ರು ಕ್ಷಮಿಸಲ್ಲ ಅಮ್ಮ. ಅದು ಗೊತ್ತಿದ್ರು ಯಾಕೋ ಕುಡ್ಕೊಂಡು ಬಂದೆ. ಇಲ್ಲೇ ಇರ್ತೀನಮ್ಮ, ನೀನು ಹೋಗಿ ಸಾಹೇಬ್ರನ್ನ ಪೂಜೆ ಕರಿ. ನಿನ್ನಿಂದ ನಿಮ್ಮ ಮನೆಯವ್ರನ್ನ ಹೇಗ್ ದೂರ ಇಡ್ತೀನಿ ಅಂತ ನೋಡ್ತಾ ಇರು. ಇದನ್ನು ಸ್ಯಾಂಪಲ್ ಅಷ್ಟೇ ಬೇಬಿ. ನಾನ್ ಕೊಡೋ ಪನಿಷ್ಮೆಂಟ್ ಇನ್ನೂ ತುಂಬಾನೇ ಇದೆ. ಎಣಿಸ್ಕೊಳಕ್ಕೆ ರೆಡಿಯಾಗಿರು. ಫೋನ್ ಮಾಡೋದು ತೆಗಿರೋ, ಅದಕ್ಕೆ ಬಂದು ಕುಡಿದಿರ ಅಂತ ನೋಡ್ರಿ ಗೊತ್ತಾಯ್ತು ಮನೆಯಲ್ಲಿ. ಅವನು ಪೂಜೆಗೆ ಬರೋದಿಲ್ಲ, ಅಲ್ಲೇ ಇರ್ತಾನೆ. ನೀವು ದೀಪ ಹಚ್ಚಿರಮ್ಮ.
ಇದೆಲ್ಲ ನಿನಗೆ ಮಾಡ್ತಿಲ್ಲ, ಸಂಜನ ಮಾಡಿಸಿದಳೆ ಅಂತ ನನಗನ್ನಿಸ್ತಿದೆ. ನಿಜ ಹೇಳು. ಪೂಜೆ ಶುರು ಮಾಡಮ್ಮ. ಸಂಜನ ಈಗೆಲ್ಲ ಮಾಡಿಸಿದಳೆ ಅಂತ ನಿಮ್ಮ ಅಪ್ಪಂಗೆ ಹೇಳೋ. ಬೇಡ ಸಂದೀಪ, ನಾನಂತೂ ಅವಳ ದೃಷ್ಟಿಯಲ್ಲಿ ಕೆಟ್ಟವನಾಗಿದ್ದೀನಿ. ಅವಳಾದರೂ ಒಳ್ಳೆಯವಳಾಗಿ ನಟಿಸ್ತಾಳೆ. ಹಾಗೆ ಇರಲಿ. ಈಗ ಅವಳ ಬಗ್ಗೆ ಆರೋಪ ಮಾಡಿದ್ರೆ ಸಾಹೇಬ್ರಿಗೆ ತಲೆ ಕೆಡುತ್ತೆ, ಅಮ್ಮನ ನೆಮ್ಮದಿನೂ ಹಾಳಾಗುತ್ತೆ. ಇಷ್ಟು ದಿನ ಅವಳ ಮನೆಯೊಳಗೆ ಹೊಂದ್ಕೊಂಡು ಹೋಗ್ತಾ ಇರಲಿಲ್ಲ, ಅಪ್ಪ ಅಮ್ಮನ ಮಾತು ಕೇಳ್ತಾ ಇರಲಿಲ್ಲ. ಈಗ ಅಟ್ಲೀಸ್ಟ್ ಮನೆಯವ್ರನ್ನಾದ್ರೂ ಗೋಳೋದು ಗೊತ್ತಲ್ವಲ್ಲ, ಅದಕ್ಕೆ ಇದನ್ನೆಲ್ಲ ಸಹಿಸ್ಕೋತೀನಿ ಬಿಡು. ನನಗ್ ಮೋಸ ಮಾಡಿ ಮದ್ವೆ ಆಗಿರೋ ನರಸಿಂಹನ್ನ ಅವನ್ ಮನೆಯವರಿಂದ ದೂರ ಮಾಡೋದೇ ನನ್ನ ಗುರಿ. ಮನೆಯವ್ರ ಜೊತೆ ಅವನಿಗಿರೋ ಸಂಬಂಧನ ಹಾಳು ಮಾಡೋದೇ ನನ್ನ ಉದ್ದೇಶ. ಆದಷ್ಟು ಬೇಗ ಇದೆಲ್ಲ ಈಡೇರ್ಲಿ ಅಂತ ಹರ್ಸು ದೇವ್ರೆ. ಆರ್ತಿ ತಗೋ ನರಸಿಂಹ. ಬಿಡು, ಆಗ್ಲೇ ಮಹಾಮಂಗಳಾರತಿನೇ ಆಯ್ತಲ್ಲ. ಕುರಿನ ಬಲಿ ಕೊಡೋಕ್ ಮುಂಚೆ ಇದೇ ತರ ಕುಂಕುಮ ಹಚ್ಚಿ ಆಮೇಲೆ ಮಾಲೆ ಹಾಕ್ತಾರೆ. ಬಟ್ ಇಲ್ಲಿ ಮಾಲೆ ಒಂದು ಮಿಸ್ಸಿಂಗ್ ಅಷ್ಟೆ. ನೀನ್ ಹೂ ಅಂದ್ರೆ ದೇವ್ರಿಗೆ ಹಾಕಿರೋ ಹಾರನ ನಿನಗೆ ತಂದು ಹಾಕ್ತೀನಿ. ಬೇಡ ಬೇಡ, ದೇವಿಗೆ ಹಾಕಿರೋ ಹಾರನ ಕುಡ್ದಿರೋ ನಿನ್ ಮೈ ಮೇಲೆ ಹಾಕಿದ್ರೆ ದೇವಿಗೆ ಅವಮಾನ ಮಾಡ್ದಂಗೆ. ಸದ್ಯಕ್ಕೆ ಆರ್ತಿ ಕೊಟ್ಟಿದ್ದೆ ಹೆಚ್ಚಾಯ್ತು ಅಲ್ವಾ?